ಭಾಗ್ಯಲಕ್ಷ್ಮಿ ಸೀರಿಯಲ್ ವೀಕ್ಷಕರು ಕಾಯ್ತಾ ಇದ್ದ ದಿನ ಬಂದೇ ಬಿಟ್ಟಿದೆ. ಕಡೆಗೂ ಭಾಗ್ಯಗೆ ತಾಂಡವ್ ಕಳ್ಳಾಟ ಗೊತ್ತಾಗಿದೆ. ಗಂಡನ ಕಳ್ಳಾಟ ಗೊತ್ತಾದ ಭಾಗ್ಯ ಈಗ ಕಣ್ಣೀರ ಕೋಡಿ ಹರಿಸ್ತಿದ್ದಾಳೆ. ನಂಬಿದ ದೇವರನ್ನ ಶಪಿಸ್ತಾ ಇದ್ದಾಳೆ. ಅಷ್ಟೇ ಅಲ್ಲ, 3 ಹೊತ್ತು ಸೊಸೆ ಸೊಸೆ ಅಂತಿದ್ದ ಕುಸುಮ ಮುಖವಾಡ ಕೂಡ ರಿವೀಲ್ ಆಗಿದೆ. ಇದೀಗ ಭಾಗ್ಯ ಆಕ್ಟಿಂಗ್ ನೋಡಿ ವೀಕ್ಷಕರು ನಟಿ ಕಲ್ಪನಾರನ್ನೇ ನೆನಪಿಸಿಕೊಂಡಿದ್ದಾರೆ. ಇದೀಗ ಸತ್ಯ ಗೊತ್ತಾದ ಭಾಗ್ಯ ತಾಂಡವ್ನ ಬಿಟ್ಟು ಹೋಗ್ತಾಳಾ? ಕುಸುಮಾಗೆ ತನ್ನ ಸೊಸೆ ಭಾಗ್ಯ ಮುಖ್ಯ ಅಲ್ವಾ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಗೆ ನಿಜ ವಿಚಾರ ತಿಳಿದ್ರೆ ಎಲ್ಲಿ ನನ್ನ ಮಗನನ್ನ ಬಿಟ್ಟು ಹೋಗ್ತಾಳೆ ಅನ್ನೋ ಭಯ ಕುಸುಮಾಗೆ. ಆದ್ರೆ ಭಾಗ್ಯ ಬುದ್ಧಿವಂತೆ ಅಂತಿರೋ ಪೆದ್ದಿ. ಇಷ್ಟು ದಿನಗಳಿಂದ ಭಾಗ್ಯಾಳ ಕಣ್ಣ ಮುಂದೆ ಎಲ್ಲಾ ನಡೀತಿದ್ರು ಕೂಡ ಆಕೆಗೆ ಮಾತ್ರ ಏನು ಗೊತ್ತಾಗೋದೇ ಇಲ್ಲ. ಭಾಗ್ಯ ಅಮಾಯಕಳಂತೆ ತನ್ನ ಗಂಡ ತನಗೆ ಆ ರೀತಿ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ನಂಬಿಕೆಯಿಂದ ತಾಂಡವ್ ಅದೆಷ್ಟೇ ಕೆಟ್ಟ ರೀತಿಯಲ್ಲಿ ತನ್ನನ್ನ ನಡೆಸಿಕೊಂಡ್ರು ಆತನನ್ನ ಅತಿಯಾಗಿ ನಂಬಿದ್ಲು. ಆದ್ರೀಗ ತಾಂಡವ್ನ ನಿಜ ಬಣ್ಣ ಭಾಗ್ಯ ಮುಂದೆ ಬಯಲಾಗಿದೆ. ಹೌದು, ಭಾಗ್ಯಗೆ ಸಿಕ್ಕ ಕಪಲ್ ಟ್ರಾವೆಲ್ ಪ್ಯಾಕೇಜ್ ಹಿಡಿದುಕೊಂಡು ಶ್ರೇಷ್ಠ ಜೊತೆ ತಾಂಡವ್ ಎಂಜಾಯ್ ಮಾಡ್ತಿದ್ದ. ಆದ್ರೆ ತಾಂಡವ್ ಇಷ್ಟೆಲ್ಲ ಎಂಜಾಯ್ ಮಾಡಲು ಕಾರಣ ಭಾಗ್ಯನೇ. ಆಕೆ ತಾಂಡವ್ ಹಾಗೂ ಶ್ರೇಷ್ಠ ಉಳಿದುಕೊಂಡಿದ್ದ ಹೋಟೆಲ್ನಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ಲು. ಅಷ್ಟೇ ಅಲ್ಲ, ತಾಂಡವ್ ಶ್ರೇಷ್ಠ ಮದುವೆ ಆಗಲು ಭಾಗ್ಯನೇ ಅರಶಿನ ಕೊಂಬು ಕೂಡ ರೆಡಿ ಮಾಡಿದ್ಲು. ಇನ್ನೇನು ಕೊಡ್ಬೇಕು ಅನ್ನೋಷ್ಟರಲ್ಲಿ ಭಾಗ್ಯಗೆ ಎಲ್ಲ ಗೊತ್ತಾಗಿ ಬಿಡುತ್ತೆ. ಕಂಠಪೂರ್ತಿ ಕುಡಿತಿದ್ದ ತಾಂಡವ್ ಹಾಗೂ ಶ್ರೇಷ್ಠಗೆ ಮೈ ಮೇಲೆ ಗೋಚರವೇ ಇರೋದಿಲ್ಲ. ಶ್ರೇಷ್ಠ ಮಾತಿನಂತೆ ತಾಂಡವ್ ಐ ಲವ್ ಯು ಅಂತ ಹೇಳಿದ್ದಾನೆ. ಭಾಗ್ಯಳನ್ನ ತನ್ನ ಜೀವನದಿಂದ ಆದಷ್ಟು ಬೇಗ ದೂರ ಮಾಡೋದಾಗಿ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಭಾಗ್ಯಳಂತ ಎಮ್ಮೆಯ ಜೊತೆ ಸಂಸಾರ ಮಾಡೋದಕ್ಕೆ ತನಗೆ ಸಾಧ್ಯವಿಲ್ಲ ಅನ್ನೋದನ್ನ ಸಹ ತಾಂಡವ್ ಹೇಳಿಬಿಟ್ಟಿದ್ದಾರೆ. ಇಲ್ಲಿವರೆಗೆ ಏನು ಆಗ್ಬಾರ್ದು ಅಂತ ಕುಸುಮ ಮತ್ತು ಮನೆಯವರು ಅನ್ಕೊಂಡಿದ್ರು, ಅದೆಲ್ಲ ಈಗ ಆಗಿಯೇ ಹೋಗಿದೆ. ತನ್ನ ಗಂಡನ ನಿಜ ರೂಪ ಕಂಡು ತಾನು ಇಲ್ಲಿವರೆಗೆ ಕಟ್ಟಿಕೊಂಡು ಬಂದಿದ್ದ ನಂಬಿಕೆ ಸೌಧ ಮುರಿದು ಹೋಗ್ತಿದೆ. ಜೋರಾದ ಮಳೆಯಲ್ಲಿ ಭಾಗ್ಯ ಅಳುತ್ತಾ ತಾನು ಎಡವಿದ್ದಲ್ಲಿ ಅಂತ ಯೋಚನೆ ಮಾಡ್ತಾ ತನ್ನ ಹೆಡ್ಡತನವನ್ನ ದೂಷಿಸ್ತಾಳೆ. ನಾನು ಕಣ್ಣಿಗೆ ಬಟ್ಟೆ ಕಟ್ಟಿರೋ ಭಾಗ್ಯ ಜೀವನದಲ್ಲಿ ಎಡವದೇ ಇರೋದಕ್ಕೆ ಸಾಧ್ಯನಾ? ನನ್ನ ಕಣ್ಣಿಗೆ ಕಟ್ಟಿರೋದೇ ಅಂತಿಂತ ಪರದೆ ಅಲ್ಲ, ದಪ್ಪ ಪರದೆ. ನನ್ನ ಕಣ್ಣ ಮುಂದೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಏನು ಕಾಣದೆ ಇರುವಷ್ಟು ದಪ್ಪದ ಪರದೆ ಕಟ್ಟಿಕೊಂಡಿರೋ ದಡ್ಡಿ ನಾನು ಅನ್ನುತ್ತಾ ಮಳೆಯಲ್ಲಿ ತನ್ನ ಹಣೆಯನ್ನ ಚಚ್ಚಿಕೊಳ್ತಿದ್ದಾಳೆ ಭಾಗ್ಯ. ಅಷ್ಟೇ ಅಲ್ಲ, ದೇವರ ಗುಡಿಗೆ ಹೋಗಿ ದೇವರನ್ನೇ ಭಾಗ್ಯ ಶಪಿಸ್ತಾ ಇದ್ದಾಳೆ. ಇದೀಗ ಭಾಗ್ಯ ಗೋಳು ನೋಡಿದ ಜನರು ಭಾಗ್ಯ ನೀನು ಹೀಗೆ ಇದ್ರೆ ಆಗೋದಿಲ್ಲ, ಬದಲಾಗ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಅಮ್ಮ ಭಾಗ್ಯ ಈಗಲಾದ್ರೂ ಸಿಡಿದೇಳು, ಅವರಿಬ್ಬರನ್ನ ಮಟ್ಟ ಹಾಕು ಅಂತ ಹೇಳಿದ್ದಾರೆ. ಜೊತೆಗೆ ಇಷ್ಟೆಲ್ಲ ಆದ ಮೇಲೆ ಮತ್ತೆ ತಾಂಡವ್ ಬೇಕು, ಅವನ ಜೊತೆ ಜೀವನ ನಡೆಸಿದ್ರೆ ಸೆಲ್ಫ್ ರೆಸ್ಪೆಕ್ಟ್ ಇರೋದಿಲ್ಲ, ಬದಲಾಗುವಂತ ಬುದ್ಧಿ ಮಾತು ಹೇಳಿದ್ದಾರೆ. ಇನ್ನು ಕೆಲವರು ಭಾಗ್ಯ ನಟನೆಯನ್ನ ಮೆಚ್ಚಿಕೊಂಡಿದ್ದಾರೆ. ಆಕೆಯ ನಟನೆ ನೋಡಿ ಶರಪಂಜರ ಸಿನಿಮಾ ನಾಯಕಿ ಕಲ್ಪನಾ ಅವರನ್ನ ನೆನಪಿಸಿಕೊಂಡಿದ್ದಾರೆ. ಇನ್ನು ಭಾಗ್ಯ ತನ್ನ ಸೊಸೆ ಅಂತ ಹೇಳಿಕೊಂಡು ಓಡಾಡ್ತಿದ್ದ ಕುಸುಮ ಬಣ್ಣ ಕೂಡ ಬಯಲಾಗಿದೆ. ಹೌದು, ಕುಸುಮ ಯಾವತ್ತು ತಾಂಡವ್ ಜೀವನ ಚೆನ್ನಾಗಿರ್ಬೇಕು, ಅದಕ್ಕಾಗಿ ಭಾಗ್ಯ ತನ್ನ ಮನೆಯಲ್ಲಿ ಉಳಿಬೇಕು ಅಂತ ಮಾತ್ರ ಯೋಚಿಸ್ತಾಳೆ. ಅದಕ್ಕಾಗಿ ಭಾಗ್ಯಗೆ ತಾಂಡವ್ ಸತ್ಯ ಗೊತ್ತಾಗಬಾರ್ದು ಅಂತ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ಲು. ಭಾಗ್ಯಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ತಾ ಬಂದಿದ್ಲು. ಆದ್ರೀಗ ಕುಸುಮ ಮಾಡಿದ ವ್ರತ ಫಲಿಸಲಿಲ್ಲ. ಆಕೆಯ ಮುಖವಾಡ ರಿವೀಲ್ ಆಗಿದೆ. ಆಕೆಗೆ ತನ್ನ ಮಗ ಚೆನ್ನಾಗಿರ್ಬೇಕೆನ್ನುವ ಸ್ವಾರ್ಥದ ಆಲೋಚನೆ ಮಾತ್ರ ಇದೆ ಅನ್ನೋದನ್ನ ಸುಂದ್ರಿ ಬಿಡಿಸಿ ಹೇಳಿದ್ದಾಳೆ. ಆಗ ಕುಸುಮ ಗಂಡ ಕೂಡ ಆಕೆಗೆ ಮನವರಿಕೆ ಮಾಡಿದ್ದಾರೆ. ಒಟ್ಟಾರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಟರ್ನ್ ಅಂಡ್ ಟ್ವಿಸ್ಟ್ ನಿಂದ ಕೂಡಿದೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.